ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೋರ್ ಕಮಿಟಿಯನ್ನು ರಚಿಸಿ ಸಂಘಟನಾ ಕಾರ್ಯವನ್ನು ಚುರುಕುಗೊಳಿಸಲಾಗುವುದು ಎಂದು ನೂತನವಾಗಿ ಆಯ್ಕೆಯಾದ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಕೆ. ಮಂಜುನಾಥ್ ತಿಳಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಆನ್ಗಲ್ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಮುಖಂಡರನ್ನು ಭೇಟಿ ಮಾಡಿ ಮಾತನಾಡಿದ ಅವರು, ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ಗ್ರಾಮ ಮಟ್ಟದಿಂದಲೇ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದರು. ವರದಿಗಾರ ರುದ್ರೇಶ್, ಎಟುಜೆ ಟಿವಿ, ಮೊಳಕಾಲ್ಮೂರು. ಕಾರ್ಯಕ್ರಮಗಳಿಗೆಲ್ಲರೂ ಉದ್ದೇಶಕ್ಕೆ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ನಾವೇನು ನಮ್ಮ ಮುಖಂಡರೆಲ್ಲರೂ ಸೇರಿ ಪ್ರತಿಯೊಂದು ಬೂತನ್ನು ನಮ್ಮ ಬೂತ್ ಕಮಿಟಿ ಸದಸ್ಯರನ್ನ ಮಾಡಿ ಮತ್ತೆ ಆ ಕಮಿಟಿನಲ್ಲಿ ಎಲ್ಲ ಪ್ರತಿಯೊಂದು ಬೂತಿನಲ್ಲೂ 20 ಜನ ಮೆಂಬರ್ಗಳನ್ನು ಮಾಡಿ ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿನಾಗಿ ನಿರ್ವಹಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೆಳಗೆ ನಾನು ಇದೇ ರೀತಿಯಾಗಿ ಸಭೆ ಮಾಡಿದಾಗ ನಾನು ಬಂದಿದ್ದೆ. ಆ ಸಭೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಜನ ಬಂದಿದ್ದು ಕಾರಣಾಂತರದಿಂದ ಪಕ್ಷ ಇನ್ನು 3 ವರ್ಷದಿಂದ ಒಂದು ಸಂಘಟನೆಯಿಂದ ಸೊರಗೋದಾಗ ನನಗೆ ಗಮನಕ್ಕೆ ಬಂದಾಗ ನಾನು ಯಾವುದೇ ರೀತಿಯಾಗಿ ಗಮನ ತಗೊಳ್ಳಿದ್ದಕ್ಕೆ ಅಂದರೆ ಹಿಂದಿನ ಅಧ್ಯಕ್ಷರಿರ್ತಕ್ಕಂಥವರು ಸ್ವಲ್ಪ ಸರಿಯಾಗಿ ನಮಗೆ ಈ ಭಾಗಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡದೇ ಇದ್ದಾಗ ನಾನು ನಮ್ಮ ಮುಖಂಡರಲ್ಲಿ ಹೇಳಿದೆ. 40 ಪಂಚಾಯತಿಗೆ 40 ವೆಹಿಕಲ್ ಕೊಟ್ಟು ನಾವೆಲ್ಲ ಸಂಘಟನೆ ಮಾಡಿ ಎಲ್ಲ ಪಕ್ಷಕ್ಕಿಂತ ಜೋರಾಗಿ ಸಂಘಟನೆ ಮಾಡಿದ್ದೀವಿ. ನಿಮ್ ಗಮನಕ್ಕೆ ಬಂದಿರ್ಬೋದು ಅಂತ ನೋಡಿದ್ರಿ ನೀವು. ವೇಣುಗೋಪಾಲ್ ನಮ್ಗೆಲ್ಲ ಪಕ್ಷ ಯಾವ ತರ ಕಟ್ಟಬೇಕು ಏನ್ ಕತೆ ಎಲ್ಲ ಗೊತ್ತಿದೆ. ನಾವೇನು ಆ ತರ ಇರೋದ್ರಿಂದ ನಮ್ಮ ಪಕ್ಷ ಯಾವ ಹಳ್ಳಿಗೆ ಹೋದ್ರು ಪ್ರತಿಯೊಂದು ಹಳ್ಳಿಗೆ ಹೋದ್ರು ನಮ್ಮ ಕಾರ್ಯಕರ್ತರು ಇದ್ದಾರೆ. ಅಪ್ಪ ನಾವು JDS ಏನ್ ಮಾಡೋದು, ಅವ್ರು ಯಾರು ಬಂದ್ಬಿಟ್ಟಿದ್ದಾರೆ, ಅವ್ರ ಮಗ ನೋಡಿ ನಾವ್ ಯಾರ ಹತ್ರ ಬರಕ್ ಆಗಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಅವ್ರನ್ನ ವಜಾ ಮಾಡ್ಬೇಕು, ಇಷ್ಟ ನಾನು ಹೇಳ್ತಿರೋದು. ವಜಾ ಮಾಡಿದ್ರೆ ಮುಂದೆ ಇದು ಮಾಡ್ತಾರೆ. ಈ ಕ್ಷೇತ್ರದ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷನಾಗಿದ್ದು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಾನು ಪಕ್ಷದ ಜಿಲ್ಲಾಧ್ಯಕ್ಷರನ್ನು ಮನವಿ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಬಾಡಿ ಎಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಮಾನದಂಡ ಇಟ್ಕೊಳ್ಳಿ. ಮಾನದಂಡ ಇಲ್ದರೆ ಎಲ್ಲೋ ಇರ್ತಕ್ಕಂಥವನ್ನ ಯಾವುದೋ ಮೂಲೆಯಿಂದ ಬರ್ತಿರ್ತಕ್ಕಂಥವನ್ನ ಪಕ್ಷದ ಅಧ್ಯಕ್ಷ ಮಾಡ್ತಕ್ಕಂಥದ್ದು, ಉಪಾಧ್ಯಕ್ಷ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನಮಗೆ ನಿಷ್ಠೆಯಿಂದ ಇಲ್ಲಿ ಬಂದಿರ್ತಕ್ಕಂಥ ಯಾವ್ದು ಹೇಳಿಲ್ಲ. ನಿಷ್ಠಾವಂತ ಕಾರ್ಯಕರ್ತರುಗಲ್ಲ, ನಿಷ್ಠೆಯಿಂದ ಮನೆ ಕೆಲಸ ಬಿಟ್ಟು ಪಕ್ಷ ಅಂದ ತಕ್ಷಣ ಓಡಿ ಬರ್ತಕ್ಕಂಥ ಕಾರ್ಯಕರ್ತರು. ಆದರೆ ಇವತ್ತು ಇವರಿಗೆ ಆ ಪಕ್ಷದಲ್ಲಿ ಸಾಮಾನ್ಯ ಇದ್ದಂಗಾಗಿದೆ. ಅವನು ಯಾರೋ ಬಂದಿದ್ದಾನೆ, ನಿನ್ನೆ ಮನೆ ಬಂದು ನನ್ನನ್ನೇ ಕೇಳ್ತೇನೆ, ನೀನು ಏನು ದುಡ್ಡಿಯ ಪಕ್ಷಕ್ಕೆ ಫೋಟೋ ಇದ್ದೀರಾ ಅಂತ. ನಾನು ಒಂದೇ ಸಲ ಹಾಕಿದೆ ಒಂದು ಫೋಟೋ. ನಾನು ಚಡ್ಡಿ ಹಾಕಿದವರಿಂದ ರಾಜಕಾರಣ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ರುದ್ರೇಶ್ವರ ಮಾಮರು ಭಾಳ ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆ ಕಾಲದಿಂದ ನಾನು ದುಡ್ಡು ಬಂದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಚೌಡರೆಡ್ಡಿ ಅವರು ಕೊಡಿಸಿದಂಥ ಕೀರ್ತಿ ಕೂಡ ನಮ್ಮ ಮೇಲಿದೆ. ಆ ರೀತಿ ಚುನಾವಣೆ ಮಾಡಿರ್ತಕ್ಕಂಥ ನಾನು. ಆದರೆ ಇವತ್ತು ನಾನು ಜಿಲ್ಲಾಧ್ಯಕ್ಷ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಕಾರ್ಯಕರ್ತ ಮೂಲೆ ಗುಂಪು ಆಗೋದು ಬೇಕಾಗಿಲ್ಲ. ನಮಗೆ ನೋವಾಗುತ್ತೆ. ಅವ್ರ ಕಷ್ಟ ಕೇಳಿದ್ರೆ ಇರಲ್ಲ. ಮೊಳಕಾಲ್ಮೂರಲ್ಲಿ ಅಟ್ಲೀಸ್ಟ್ ಒಂದು ಸ್ಟೇಷನ್ ಆಗಿ ಮತ್ತೊಂದು ಯಾವುದೋ ಸಮಸ್ಯೆ ಬಂದ್ರೆ ಅವ್ರು ಕೇಳಿರಲ್ಲ. ಅದಕ್ಕೋಸ್ಕರ ಇವತ್ತು ಮತ್ತೆ ಪಕ್ಷ ಸ್ಥಿತಿಗೆ ಹೋಗ್ಬೇಡ. ಯಾಕಂದ್ರೆ 30-40 ಸಾವಿರ ಇರ್ತಕ್ಕಂಥ ಮತ ಕೇವಲ 1,000 1200